ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಿನಯ್ ಕುಮಾರ್ ಗೌಡ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯ 30ನೇ ಕಂತಿನ ಹಣ ನಿನ್ನೆ ಸಂಜೆಯಿಂದಲೇ ಅಂದರೆ 4 ಗಂಟೆಯಿಂದ ಬಿಡುಗಡೆ ಶುರುವಾಗಿದೆ ಸ್ನೇಹಿತರೆ. ಮೊದಲನೇ ಹಂತದಲ್ಲಿ ಬಿಡುಗಡೆ ಶುರುವಾಗಿದೆ. ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಶುರುವಾಗಿದೆ ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇದಂತೂ ಕೆಲವು ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ನೋಡಿ ಸ್ನೇಹಿತರೆ, ಯಾರೆಲ್ಲ ಫಸ್ಟ್ ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೂ ಒಂದು ಲೈಕ್ ಮಾಡಿ. ಗೃಹಲಕ್ಷ್ಮಿಯ ಇನ್ನಷ್ಟು ಖಚಿತ ಮಾಹಿತಿಗಳು ಹಾಗೂ ಸರ್ಕಾರದ ಎಲ್ಲ ಮಾಹಿತಿಗಳು ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವೇನಾದರೂ ನಮ್ಮ ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ನಾವು ಕೊಡೋ ಮಾಹಿತಿಗಳು ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಲ್ಲ ಸ್ನೇಹಿತರೆ. ಅದಕ್ಕೆ ನೀವು ಕಡೆ ತನಕ ನೋಡಿ ಸ್ನೇಹಿತರೆ. ನಾವು ನಿಮ್ಗೆ ಹೇಳಿದ್ವಿ ನೋಡಿ, ಬೆಳಗ್ಗೆ ಒಂದು ವಿಡಿಯೋ ಹಾಕ್ಬಿಟ್ಟು ಸಂಜೆ ನಾವು ನಿಮಗೆ ಲೈವ್ ಮಾಡಿ ತಿಳಿಸ್ಕೊಡಲ್ಲ. ಏನಾದರೂ ಮಾಹಿತಿ ಇದ್ದರೆ ಖಂಡಿತವಾಗ್ಲೂ ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ವಿ. ನೋಡಿ, ಅದೇ ಥರ ಈಗ ಒಂದು ಖಚಿತ ಮಾಹಿತಿ ಸಿಕ್ಕಿದೆ. ಯಾವುದಪ್ಪ ಅಂತೀರಾ, ಅದು ಗೃಹಲಕ್ಷ್ಮಿಯ 30ನೇ ಕಂತಿನ ಹಣದ ಬಗ್ಗೆ. ಅಂದರೆ ಇದೇ ವರ್ಷ 2026ನೇ ವರ್ಷದ ಮಾರ್ಚ್ ತಿಂಗಳ ಕಂತಿನ ಹಣ 2,000 ರೂಪಾಯಿ. ಮಾರ್ಚ್ ತಿಂಗಳ ಕಂತಿನ ಹಣ ಅಂತ ನಾವು ಹೆಂಗೆ 100% ಹೇಳ್ತೀವಿ ಅಂದರೆ, ನೋಡಿ, ಸರ್ಕಾರದಿಂದ ಒಟ್ಟು ಗೃಹಲಕ್ಷ್ಮಿಯರಿಗೆ 3 ಕಂತಿನ ಹಣ ಬಾಕಿ ಇದೆ. ಯಾವುದ್ಯಾವುದು ಅಂದರೆ 2025-26ನೇ ಸಾಲಿನ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ ಹಣ, ಮತ್ತು 2026-2027 ಅದರದ್ದು ಮಾರ್ಚ್ ತಿಂಗಳ ಕಂತಿನ ಹಣ. ಒಟ್ಟು ಸರ್ಕಾರ 6,000 ರೂಪಾಯಿ ಬಾಕಿ ಇಟ್ಕೊಂಡಿದೆ. ನೋಡಿ, ಇನ್ನೊಂದು ವಾರ ಕಳೆದ್ರೆ ಏಪ್ರಿಲ್ ತಿಂಗಳು ಕೂಡ ಕಳೆದೋಗ್ಬಿಡುತ್ತೆ. ಅಂದರೆ ಸರ್ಕಾರದ ಬಳಿ ಒಟ್ಟು 4 ಕಂತಿನ ಹಣ, ಗೃಹಲಕ್ಷ್ಮಿಯರಿಗೆ ಒಟ್ಟು 8,000 ರೂಪಾಯಿ ಸರ್ಕಾರ ಡಿವಿ ಇಟ್ಕೊಂಡಿರುತ್ತೆ. ಕರೆಕ್ಟ್ ಅಲ್ವಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ನಾವು ಈ ಹಿಂದಿನ ವಿಡಿಯೋದಲ್ಲಿ ಒಂದು ಮಾತು ತಿಳಿಸ್ಕೊಟ್ಟಿದ್ವಿ. ನೋಡಿ, ಕೆಲವ್ರಿಗೆ 25, 26, 27, 28, 29 ಈ ಕಂತಿನ ಹಣಗಳು ಬಂದಿಲ್ಲ ಅಂತ. ನೋಡಿ, ಅವರು ನಮಗೆ ಕಮೆಂಟ್ ಮಾಡಿದರು, ಸರ್ ನಮಗೆ ಈ ಕಂತಿನ ಹಣ ಬಂದಿಲ್ಲ, ಏನು ಮಾಡಬೇಕು ಅಂತ. ನೋಡಿ, ಕೆಲವ್ರು ನಾವು ಹೇಳಿದ್ವಿ, ನೋಡಿ, ಯಾರು ನಿಮಗೆ ಬಂದಿಲ್ಲ ಖಂಡಿತ ನೀವು ಹತ್ತಿರದ ಬೆಂಗಳೂರನ್ನು ಅಥವಾ ಗ್ರಾಮವನ್ನು ಅಥವಾ ಈ ಪೋಸ್ಟ್ ಆಫೀಸ್ ಇರುತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಗೃಹಲಕ್ಷ್ಮಿಯ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಳ್ಳಿ ಅಂತ. ನೋಡಿ, ಖಂಡಿತವಾಗ್ಲೂ ಕೆಲವರು ನಮಗೆ ಖುಷಿಯಾಗಿದೆ ಕಮೆಂಟ್ ಮಾಡಿದ್ದೀರಾ, ಗೃಹಲಕ್ಷ್ಮಿಯ ಸ್ಟೇಟಸ್ ಅಪ್ಡೇಟ್ನ ನಾವು ಚೆಕ್ ಮಾಡಿಸ್ಕೊಂಡಿದ್ದೀವಿ ಸರ್, ಖಂಡಿತವಾಗ್ಲೂ ಕರೆಕ್ಟಾಗಿದೆ, ಆದರೂ ಕೂಡ ನಮಗೆ ಗೃಹಲಕ್ಷ್ಮಿಯ ಹಣ ಇನ್ನೂ ಬಂದಿಲ್ಲ ಅಂತ. ನೋಡಿ ಸ್ನೇಹಿತರೆ, ನಿಮಗೆ ಗೃಹಲಕ್ಷ್ಮಿಯ ಹಣ ಬಂದಿಲ್ಲ ಅಂದರೆ ಖಂಡಿತ ನೀವು ಹಾಕಿರೋ ಬ್ಯಾಂಕ್ ಪ್ರಾಬ್ಲಮ್ ಇರುತ್ತೆ ಹೊರತು ಬೇರೆ ಏನು ಪ್ರಾಬ್ಲಮ್ ಇರಲ್ಲ. ಸರ್ಕಾರ ಖಂಡಿತ 100% ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಬಿಡುಗಡೆ ಮಾಡಿದೆ. ಖಂಡಿತ 29 ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದೆ. ಇದು ನಿಮ್ಮ ಬ್ಯಾಂಕ್ ಪ್ರಾಬ್ಲಮ್ ಇರುತ್ತೆ ಅಷ್ಟೇ ಸ್ನೇಹಿತರೆ. ಯಾಕಂದರೆ ನಿಮ್ಮ ಸ್ಟೇಟಸ್ಸು ಕರೆಕ್ಟಾಗಿರಬೇಕಾದ್ರೆ ಗೃಹಲಕ್ಷ್ಮಿಯ ಸ್ಟೇಟಸ್ಸು ಸರ್ಕಾರದ್ದು ಏನೂ ತಪ್ಪಿಲ್ಲ ಅಂತ ಅರ್ಥ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯ 29ನೇ ಕಂತಿನ ಹಣ ನಿಮಗೆ ಮಾರ್ಚು ಮೊದಲನೇ ವಾರದಿಂದ ಬಿಡುಗಡೆ ಶುರುವಾಗಿತ್ತು. ಖಂಡಿತ ಹೆಂಗೆ ಶುರುವಾಗಿತ್ತು ಅಂದರೆ, ನೋಡಿ ಸ್ನೇಹಿತರೆ, ಯಾವತ್ತೂ ಈ ಥರ ಬಿಡುಗಡೆ ಆಗಿರಲಿಲ್ಲ. ರಿಲೀಸ್ ಆಗಿ ಒಂದು 3-4 ದಿನಗಳ ಒಳಗಡೆನೆ 80% ಜನರಿಗೆ ಗೃಹಲಕ್ಷ್ಮಿಯ 29ನೇ ಕಂತಿನ ಹಣ ಬಿಡುಗಡೆ ಆಗಿತ್ತು. ಈಗೂ ಕೂಡ ಸ್ನೇಹಿತರೆ ಇನ್ನೂ 15-20% ಜನರಿಗೆ ಬಿಡುಗಡೆ ಬಾಕಿ ಇದೆ ಸ್ನೇಹಿತರೆ. ಖಂಡಿತವಾಗ್ಲೂ ಈಗೂ ಕೂಡ ಅಲ್ಲೊಂದು ಜಿಲ್ಲೆ ಇಲ್ಲೊಂದು ಜಿಲ್ಲೆ. ನೋಡಿ, ಮಂಡ್ಯದವ್ರು ಕೂಡ ನಮಗೆ ಕಮೆಂಟ್ ಮಾಡಿದರು, ಸರ್ 29ನೇ ಕಂತಿನ ಹಣ 2,000 ರೂಪಾಯಿ ನಮಗೆ ಬಂದಿದೆ ಅಂತ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಳೆದ 2-3 ತಿಂಗಳಲ್ಲಿ ಅಂದರೆ ಕಳೆದ 2 ತಿಂಗಳಲ್ಲೇ ನಿಮಗೆ ಗೃಹಲಕ್ಷ್ಮಿಯ 3 ಕಂತಿನ ಹಣ ಒಟ್ಟಿಗೆ 6,000 ರೂಪಾಯಿ ಬಂದಿದೆ. ಖಂಡಿತವಾಗ್ಲೂ 100% ಬಂದಿದೆ ಸ್ನೇಹಿತರೆ. ಯಾವ ತಿಂಗಳು ಅಂದರೆ ನೋಡಿ, 27, 28, 29 ನೋಡಿ, ಈ 3 ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ. ಖಂಡಿತ ನೋಡಿ, ಒಂದು 85-90% ಜನರಿಗೆ ಈ 3 ಕಂತಿನ ಹಣ 6,000 ರೂಪಾಯಿ ಸರ್ಕಾರದ ಕಡೆಯಿಂದ ಬಿಡುಗಡೆಯಾಗಿ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ. ಈಗ ಸಮಸ್ಯೆ ಏನಪ್ಪ ಅಂದರೆ, ನೋಡಿ ಸ್ನೇಹಿತರೆ, ನಿಮಗೆ ಈಗ 2 ಉಪಚುನಾವಣೆಗಳು ನಡೀತು. ನೋಡಿ, ಅದಕ್ಕಿಂತ ಮುಂಚೆನೇ ನಿಮಗೆ ಒಂದು ಗೃಹಲಕ್ಷ್ಮಿಯ ಹಣ ಬಿಡುಗಡೆ ಆಯಿತು. ನೋಡಿ, ಈಗ 29ನೇ ಕಂತಿನ ಹಣ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಒಂದು 80-85% ಜನರಿಗೆ ಬಿಡುಗಡೆ ಆಗಿದೆ. ಇನ್ನೊಂದು 15% ಜನರಿಗೆ ಅಧಿಕೃತವಾಗಿ 2ನೇ ಹಂತದಲ್ಲಿ ಬಿಡುಗಡೆ ಆಗಬೇಕಿತ್ತು. ಆದರೆ ಬಿಡುಗಡೆ ಆಯಿತಾ? ಖಂಡಿತವಾಗ್ಲೂ ನೋಡಿ, ಹಾಗೆ ನೋಡೋಕ್ಕೆ ಹೋದರೆ ಸರ್ಕಾರ ಎಲೆಕ್ಷನ್ ಟೈಮಲ್ಲಿ ತೋರಿಸಿರೋ ಇಂಟ್ರೆಸ್ಟು 29ನೇ ಕಂತಿನ ಹಣನ ಮೊದಲನೇ ಹಂತದಲ್ಲಿ 85% ಜನರಿಗೆ ಬಿಡುಗಡೆ ಮಾಡಿತ್ತು. ಅದನ್ನು 2ನೇ ಹಂತದಲ್ಲಿ ಸರ್ಕಾರ ಈ ಕ್ಷಣದವರೆಗೂ ಅಧಿಕೃತವಾಗಿ ಬಿಡುಗಡೆ ಮಾಡಿಲ್ಲ. ನೋಡಿ, ನಾನು ಹೇಳ್ತಾ ಇರೋದಲ್ಲ ಇದು.
ಎಲ್ಲ ಗೃಹಲಕ್ಷ್ಮಿಯರು ಕೂಡ ನಮಗೆ ಹೇಳ್ತಾ ಇದ್ದಾರೆ, ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ ನೋಡಿ. ಇನ್ನು ಸಾಮಾನ್ಯ ಜನರು ಕೂಡ ಹೇಳ್ತಾ ಇದ್ದಾರೆ, ಮತ್ತು ವಿರೋಧ ಪಕ್ಷವಾದ BJPನೇ ಆಗಲಿ JDS ಅವರೇ ಆಗಲಿ ಹೇಳ್ತಾ ಇದ್ದಾರೆ ನೋಡಿ. ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಬೈ ಎಲೆಕ್ಷನ್ಗಳು ಬಂದಾಗೆಲ್ಲ 2 ಕಂತು 3 ಕಂತಿನ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಪ್ರತಿ ತಿಂಗಳು ಗೃಹಲಕ್ಷ್ಮಿಯರಿಗೆ ಏನು 1,25,00,000 ಫಲಾನುಭವಿಗಳಿದ್ದಾರಲ್ಲ, ಆ ಫಲಾನುಭವಿಗಳಿಗೆ ಈ ಸರ್ಕಾರದಿಂದ ತಿಂಗಳು 2,000 ರೂಪಾಯಿ ಗೃಹಲಕ್ಷ್ಮಿಯ ಹಣ ಪ್ರತಿ ತಿಂಗಳು ಗೃಹಲಕ್ಷ್ಮಿಯರಿಗೆ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಪ್ರತಿಪಕ್ಷಗಳು ಹೇಳ್ತಾ ಇದ್ದಾರೆ ನೋಡಿ. ಸರ್ಕಾರ ಕೂಡ ಖಂಡಿತವಾಗ್ಲೂ ಈ 3 ತಿಂಗಳಿಗೊಂದ್ಸರಿ 4 ತಿಂಗಳಿಗೊಂದ್ಸರಿ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಹಣ ಬಿಡುಗಡೆ ಮಾಡ್ತಾ ಇದೆ. ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಹೇಳ್ತಾ ಇದ್ದಾರೆ ಅಂದರೆ ನೋಡಿ, ಅವರು ಮೊದಲನೇದು ಅವ್ರು ಮಾತಾಡೋದೇ ಒಂದೇ ನೋಡಿ, ನಾವು ಖಂಡಿತವಾಗ್ಲೂ ಪ್ರತಿ ತಿಂಗಳು ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿಯ ಹಣ 2,000 ರೂಪಾಯಿ ಏನಿದೆ ಅದನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ನೋಡಿ. ಸ್ನೇಹಿತರೆ, ನಾವು ಕೂಡ ಈ ಹಿಂದಿನ ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೀವಿ ನೋಡಿ, ಸಚಿವೆಯರೇ ಆಗಲಿ ಅಥವಾ CM ಸಿದ್ದರಾಮಯ್ಯ ಸಾಹೇಬ್ರೇ ಆಗಲಿ ಅಥವಾ ಅವ್ರ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ ನೋಡಿ, ಕೆಲವು ಟೈಮಲ್ಲಿ ಗೃಹಲಕ್ಷ್ಮಿಯರಿಗೆ ಎಷ್ಟು ಕಂತಿನ ಹಣ ಕೊಡಬೇಕು, ಯಾವ ತಿಂಗಳ ಕಂತಿನ ಹಣ ಕೊಡಬೇಕು ಅಂತ ನಮ್ಮ ಸಚಿವೆಯವ್ರಿಗೆ ಮಾಹಿತಿ ಇರಲ್ಲ. ಇದು ಹೇಗೆ ಅಂತೀರಾ ನೋಡಿ, 2025-2026ನೇ ಸಾಲಿನ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ ಹಣ 2 ಕಂತು ಅಂದರೆ 4,000 ರೂಪಾಯಿ, ಹೆಚ್ಚು ಕಮ್ಮಿ 5,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿಯರಿಗೆ ಬಾಕಿ ಇದೆ ಅಂತ ನಿಜವಾಗ್ಲೂ ಸಚಿವೆಯವ್ರಿಗೆ ಗೊತ್ತೇ ಇರಲಿಲ್ಲ ಅನಿಸುತ್ತೆ. ಅವ್ರಿಗೆ ಯಾವಾಗಪ್ಪ ಗೊತ್ತಾಯಿತು ಅಂದರೆ, ಬೆಳಗಾವಿ ವಿಧಾನಸಭೆ ಅಧಿವೇಶನದಲ್ಲಿ BJP ಪಕ್ಷದ ಶಾಸಕರಾದ ಈ ಮಹೇಶ್ ತೆಂಗಿನಕಾಯಿ ಅವರೇ ಹೇಳಿಕೆ ನೀಡಿದರು ನೋಡಿ. ಸರ್ಕಾರದಿಂದ ಫೆಬ್ರವರಿ ಹಾಗೂ ಮಾರ್ಚ್ ತಿಂಗಳ ಕಂತಿನ ಹಣ ಇದುವರೆಗೂ ಬಿಡುಗಡೆ ಆಗಿಲ್ಲ, ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ಕೇಳಿದ್ರು ನೋಡಿ. ಅದಕ್ಕೆ CM ಸಿದ್ದರಾಮಯ್ಯ ಅವರೇ ಸ್ವತಃ ಹೇಳಿದ್ರು ನೋಡಿ, ಬಿಡುಗಡೆ ಮಾಡಿಲ್ಲ ಅಂದರೆ ಈ ಕ್ಷಣದಲ್ಲೇ ಅದ್ರ ಬಗ್ಗೆ ಮಾಹಿತಿ ತಗೊಂಡು ನಾವು ಬಿಡುಗಡೆ ಮಾಡ್ತೀವಿ ಎಂದರು ನೋಡಿ. ಸ್ನೇಹಿತರೆ, ಇವತ್ತುವರೆಗೂ ಈ ಕ್ಷಣದವರೆಗೂ ಆ 2 ಕಂತಿನ ಹಣ 5,000 ಕೋಟಿ ರೂಪಾಯಿ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆಗಲೇಬೇಕು, ಖಂಡಿತ ಆಗುತ್ತೆ, ಯಾವಾಗ ಅಂತ ಖಚಿತ ಮಾಹಿತಿ ಇಲ್ಲ ನೋಡಿ. ಸ್ನೇಹಿತರೆ, ಇನ್ನು ನಾವು ಯೂಟ್ಯೂಬಲ್ಲಿ ಚೆಕ್ ಮಾಡಿದಾಗ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡಿದಾಗ ಗೃಹಲಕ್ಷ್ಮಿಯ 31ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಬಿಡುಗಡೆ ಆಗಿದೆ ಅಂತ ಆಲ್ಮೋಸ್ಟು ಕೆಲವು ಯೂಟ್ಯೂಬರ್ಸ್ಗಳು ಹೇಳ್ತಾ ಇದ್ದಾರೆ ನೋಡಿ. ನಾವು ಖಚಿತ ಮಾಹಿತಿ ಚೆಕ್ ಮಾಡಿದಾಗ ಖಂಡಿತವಾಗ್ಲೂ ಅಧಿಕೃತವಾಗಿ ಈ ಕ್ಷಣದವರೆಗೂ 29ನೇ ಕಂತಾಗಲಿ 30, 31 ಯಾವುದೇ ರೀತಿಯ ಬಿಡುಗಡೆ ಆಗಿಲ್ಲ. ಈ ಕಂತಿನ 6,000ಗಳು ಇನ್ನೂ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. 29ನೇ ಕಂತಿನ ಹಣ ಅಂತೂ 2ನೇ ಹಂತದಲ್ಲಿ ಈ ಕ್ಷಣದವರೆಗೂ ಬಿಡುಗಡೆ ಆಗಿಲ್ಲ ನೋಡಿ. ಸ್ನೇಹಿತರೆ, ಏಪ್ರಿಲ್ ಎಂಡ್ ಒಳಗಡೆ 30ನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗುವ ನಿರೀಕ್ಷೆ ಇದೆ, ಅಥವಾ ಮೇ 1st ವೀಕಲ್ಲಿ. ಯಾಕಂದರೆ ಸರ್ಕಾರನೇ ಹೇಳಿದೆ, ಸಚಿವೆಯವರು ಕೂಡ ಹೇಳಿದ್ದಾರೆ ಏನಂತ ಅಂದರೆ ನೋಡಿ, ನಾವು ಪ್ರತಿ ತಿಂಗಳು ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಏನಿದೆ ಅದನ್ನು ನಾವು ಆಗ್ತಾ ಇದ್ದೀವಿ ಅಂತ. ಹಾಗಾದರೆ ಖಂಡಿತವಾಗ್ಲೂ ಮೇ 1st ವೀಕ್ ಒಳಗಡೆ ಗೃಹಲಕ್ಷ್ಮಿಯ 30ನೇ ಕಂತಿನ ಹಣ ಬಿಡುಗಡೆ ಆಗುವ ನಿರೀಕ್ಷೆ ಇದೆ ಸ್ನೇಹಿತರೆ. ಸದ್ಯಕ್ಕಂತೂ ಸರ್ಕಾರದಿಂದ ಅಧಿಕೃತವಾಗಿ ಯಾವುದೇ ರೀತಿ ಗೃಹಲಕ್ಷ್ಮಿಯ ಹಣ ಬಿಡುಗಡೆ ಆಗಿಲ್ಲ. ಅದು ಬಿಟ್ಟು ನಿನ್ನೆ ಸಂಜೆಯಿಂದಲೇ 2,000 ರೂಪಾಯಿ ಆಗ್ತಾರೆ, 4,000 ರೂಪಾಯಿ ಆಗ್ತಾ ಇದ್ದಾರೆ ಅಂತ ಬೇರೆಯವ್ರು ಹೇಳಿದ್ರೆ ಖಂಡಿತ ಅವೆಲ್ಲ ಫೇಕ್ ನ್ಯೂಸ್ ಆಗಿರುತ್ತೆ. ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಖಾತೆಗಳನ್ನ ಹೋಗಿ ಚೆಕ್ ಮಾಡೋಕ್ಕಂತೂ ಹೋಗಲೇಬೇಡಿ, ಯಾಕಂದರೆ ಅಧಿಕೃತವಾಗಿ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆದರೆ ಗೃಹಲಕ್ಷ್ಮಿಯ 30ನೇ ಕಂತಿನ ಹಣ ನಾವೇ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಇದೇ ಥರ ಇನ್ನಷ್ಟು ಗೃಹಲಕ್ಷ್ಮಿಯ ಖಚಿತ ಮಾಹಿತಿಗಳಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ.